ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಂಜು. ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್. ಸ್ನೇಹಿತರೆ, ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಚೆಪಾಕ್ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ IPL 2025 ಪಂದ್ಯವು ರೋಚಕ ಹಂತ ತಲುಪಿತ್ತು. ಮೈದಾನದಲ್ಲಿ ಎರಡು ದೈತ್ಯ ತಂಡಗಳು ಮುಖಾಮುಖಿಯಾಗಿದ್ದವು. ವಿರಾಟ್ ಕೊಹ್ಲಿ ಮತ್ತು ಮಹೇಂದ್ರ ಸಿಂಗ್ ಧೋನಿಯವರ ನಡುವಿನ ಪೈಪೋಟಿ ವೀಕ್ಷಕರನ್ನು ರೋಮಾಂಚನಗೊಳಿಸಿತ್ತು. ಬೆಂಗಳೂರು ತಂಡವು ಮೊದಲು ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿಯಿತು. ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಇಬ್ಬರೂ ಸೇರಿ ಉತ್ತಮ ಆರಂಭವನ್ನು ನೀಡಿದರು. ಆದರೆ ಸಾಲ್ಟ್ ವಿಕೆಟ್ ಕಳೆದುಕೊಂಡ ನಂತರ ರಜತ್ ಪಾಟಿದಾರ್ ಜೊತೆಗೂಡಿ ಕೊಹ್ಲಿ ಇನ್ನಿಂಗ್ಸ್ ಮುಂದುವರೆಸಿದರು. 11ನೇ ಓವರ್ನಲ್ಲಿ ಚೆನ್ನೈ ತಂಡದ ಪ್ರಮುಖ ಬೌಲರ್ ಮತೀಶ್ ಪತಿರಾನ ಬೌಲಿಂಗ್ ಮಾಡಲು ಬಂದರು. ಮೊದಲ ಎಸೆತದಲ್ಲೇ ಅವರು ಒಂದು ಅಪಾಯಕಾರಿ ಬೌನ್ಸರ್ ಎಸೆದರು. ಅದು ನೇರವಾಗಿ ಕೊಹ್ಲಿಯ ಹೆಲ್ಮೆಟ್ಗೆ ಬಡಿಯಿತು. ಕೊಹ್ಲಿಯ ಹೆಲ್ಮೆಟ್ ಜೋರಾಗಿ ಅಲುಗಾಡಿತು ಮತ್ತು ವೈದ್ಯಕೀಯ ಸಿಬ್ಬಂದಿಯನ್ನು ತಕ್ಷಣವೇ ಕರೆಯಲಾಯಿತು. ಕೊಹ್ಲಿ ಸುರಕ್ಷಿತವಾಗಿದ್ದರೂ ಆ ಕ್ಷಣದ ತೀವ್ರತೆ ಮೈದಾನದಲ್ಲಿನ ವಾತಾವರಣವನ್ನು ಬಿಸಿ ಮಾಡಿತ್ತು. ಕೊಹ್ಲಿ ಎರಡನೇ ಎಸೆತವನ್ನು ಎದುರಿಸಲು ಸಿದ್ಧರಾದರು. ಈ ಬಾರಿ ಅವರು ಪತಿರಾನನಿಗೆ ತಕ್ಕ ಉತ್ತರ ನೀಡಲು ನಿರ್ಧರಿಸಿದರು. ಕೊಹ್ಲಿ ಆಕ್ರಮಣಕಾರಿಯಾಗಿ ಬ್ಯಾಟ್ ಬೀಸಿದರು ಮತ್ತು ಒಂದು ಬೌಂಡರಿ ಬಾರಿಸಿ ಪತಿರಾನನಿಗೆ ತಮ್ಮ ಸಾಮರ್ಥ್ಯವನ್ನು ತೋರಿಸಿಕೊಟ್ಟರು. ಅಷ್ಟೇ ಅಲ್ಲದೆ ಅವರು ಕೆಲವು ಮಾತುಗಳನ್ನು ಸಹ ಹೇಳಿದರು. ಅದು ಪತಿರಾನನನ್ನು ಅಚ್ಚರಿಗೊಳಿಸಿತು. ಕೊಹ್ಲಿ ಅಲ್ಲಿಗೆ ನಿಲ್ಲಲಿಲ್ಲ. ಮುಂದಿನ ಎಸೆತದಲ್ಲೂ ಅವರು ಬೌಂಡರಿ ಬಾರಿಸಿ ಪತಿರಾನನ ಹೆಮ್ಮೆಯನ್ನು ಮುರಿದರು. ಈ ಘಟನೆಯನ್ನು ನೋಡಿದ ಪತಿರಾನ ಮತ್ತು ಧೋನಿ ಸೇರಿದಂತೆ ಮೈದಾನದಲ್ಲಿದ್ದವರೆಲ್ಲರೂ ಆಶ್ಚರ್ಯಚಕಿತರಾದರು. ನಂತರ ರಜತ್ ಪಾಟಿದಾರ್ ಕೂಡ ಪತಿರಾನನ ಓವರ್ನಲ್ಲಿ ಒಂದು ಬೌಂಡರಿ ಬಾರಿಸಿ ಆ ಓವರ್ನಲ್ಲಿ ಒಟ್ಟು 16 ರನ್ ಗಳಿಸಿದರು. ಪತಿರಾನ ನಿರಾಶೆಯಿಂದ ಮೈದಾನದಿಂದ ಹೊರನಡೆದರು. ಕೊಹ್ಲಿಯ ಕಡೆ ನೋಡಲು ಸಹ ಧೈರ್ಯ ಮಾಡಲಿಲ್ಲ. ಕೊಹ್ಲಿಯ ಈ ಪ್ರತಿಕ್ರಿಯೆ ಕ್ರೀಡಾಂಗಣದಲ್ಲಿ ನೆರೆದಿದ್ದ ಅಭಿಮಾನಿಗಳನ್ನು ಹುಚ್ಚೆದ್ದು ಕುಣಿಯುವಂತೆ ಮಾಡಿತು. ಕೊಹ್ಲಿ ಕೊಹ್ಲಿ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗಿದವು. ಈ ಘಟನೆಯು ಕ್ರಿಕೆಟ್ ಜಗತ್ತಿನಲ್ಲಿ ಸಂಚಲನ ಮೂಡಿಸಿತು ಮತ್ತು ಕೊಹ್ಲಿಯ ಅಭಿಮಾನಿಗಳು ಅವರ ಪ್ರತಿಕ್ರಿಯೆಯನ್ನು ಕೊಂಡಾಡಿದರು. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.